ಗುಡಿಗೊಂಡನಹಳ್ಳಿ ಸರ್ಕಾರಿ ಶಾಲೆಯ ಬಳಿ ಓವರ್ ಟ್ಯಾಂಕ್ ನಿರ್ಮಾಣ. ಶಾಲಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟ. ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಗುಡಿಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದ ಪಕ್ಕದಲ್ಲೇ ಜೆಜೆಎಂ ಓವರ್ ಟ್ಯಾಂಕ್ ನಿರ್ಮಾಣ. ಗ್ರಾಮದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ. ಬಡಮಕ್ಕಳು ಸ್ಕೂಲು ಗೌರ್ಮೆಂಟ್ ಕೊಟ್ಟಿದ್ದು ಇದು ಇದಕ್ಕೆ ಓವರ್ ಟ್ಯಾಂಕ್ ಕಟ್ಟಕ್ಕೆ ಬಂದವ್ರೆ. ಭಾರಿ ಅನ್ಯಾಯ ಆಗ್ತೈತೆ. ಏನಾರ ಕಲ್ಪ ಕಾಮಗಾರಿ ಆಗಿ ಇಂಗ್ಲೀಷ್ ಮೀಡಿಯಂ ಬಂದೈತೆ. ಎಲ್ಲ ಮಕ್ಕಳುಗಳು 5-6 ಟೀಚರ್ಗಳು ಎಲ್ಲ ಇದ್ದಾರೆ. ಜೇನು ಕಟ್ಟಿ ಇಬ್ಬರು ಸತ್ತೋದ್ರು. ಇಲ್ಲಿ ಹಾವುಗಳೆಲ್ಲ ಇದೆ. ಆಮೇಲೆ ಈ ಕಳಪೆ ಕಾಮಗಾರಿ ಆಗಿ ಏನಾರ ನೀರು ಓವರ್ ಟ್ಯಾಂಕ್ಗೆ ಏನಾರ ಡಂಪ್ ಆಗಿ ಬಿದ್ದರೆ ಯಾರು ಜವಾಬ್ದಾರರು? ಗುಡಿಗೊಂಡನಹಳ್ಳಿ ಗ್ರಾಮದ ಕಾಂತರಾಜ್ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಅವರು, ನನ್ನ ತಾತ ಬಡವರ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಮಕ್ಕಳ ಆಟದ ಮೈದಾನಕ್ಕಾಗಿ ದಾನವಾಗಿ ನೀಡಿದ್ದಾರೆ. ಆದರೆ ಶಾಲೆಗೆ ನೀಡಿದ ಜಾಗದಲ್ಲಿ ಜೆಜೆಎಂ ಓವರ್ ಟ್ಯಾಂಕ್ ನಿರ್ಮಾಣ ಮಾಡುತ್ತಿದ್ದು ಇವರುಗಳು ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಶಾಲೆಯ ಆವರಣ ತುಂಬಾ ಕಿರಿದಾಗಿದ್ದು ಇದರಲ್ಲಿ ಇನ್ನು ಗ್ರಂಥಾಲಯ, ಲ್ಯಾಬ್, ಶೌಚಾಲಯ ಕಟ್ಟಡಗಳು ಮುಂದೆ ಕಟ್ಟಬೇಕಾಗುತ್ತದೆ. ಆದರೆ ಸ್ಥಳೀಯ ಅಧಿಕಾರಿಗಳು ಈ ಜಾಗದಲ್ಲಿ ಓವರ್ ಟ್ಯಾಂಕ್ ಕಟ್ಟಿ ಶಾಲಾ ಆವರಣ ಇಲ್ಲದಂತೆ ಮಾಡುತ್ತಿದ್ದಾರೆ ಮತ್ತು ಇಲ್ಲಿ ಟ್ಯಾಂಕ್ ನಿರ್ಮಾಣದ ಹಂತದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಅಪಾಯ ಉಂಟಾಗುವ ಭೀತಿ ಇರುತ್ತೆ ಅಥವಾ ಕಳಪೆ ನಿರ್ಮಾಣದ ಸಂದರ್ಭದಲ್ಲಿ ಟ್ಯಾಂಕ್ ಕುಸಿಯುವ ಆತಂಕ ಇರುತ್ತದೆ. ನಿರ್ಮಾಣದ ಕಾಮಗಾರಿ ನಡೆಯುವಾಗ ಭಾರಿ ಶಬ್ದ ಮತ್ತು ಧೂಳು ಮಕ್ಕಳ ಓದಿಗೆ ತೊಂದರೆ ಉಂಟಾಗಬಹುದು. ಆದ್ದರಿಂದ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಓವರ್ ಟ್ಯಾಂಕ್ ನಿರ್ಮಾಣವನ್ನು ತಕ್ಷಣ ನಿಲ್ಲಿಸಿ ಬೇರೆ ಕಡೆ ಸರ್ಕಾರಿ ಜಾಗಗಳಲ್ಲಿ ಟ್ಯಾಂಕ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಿದರು. ವರದಿ ಮಂಜು, ದುರ್ಗದಹಳ್ಳಿ. ಕಳಪೆ ಕಾಮಗಾರಿ ಆಗಿದ್ರೆ ಯಾರು ಜವಾಬ್ದಾರರು? ಜೇನು ಏನಾರ ಕಟ್ಟಿದ್ರೆ ಯಾರು ಜವಾಬ್ದಾರರು? ನೀರು ಯಾವಾಗಲೂ ಹರಿಯುತ್ತೆ. ಜೇನುಗಳು ಕಟ್ತವೆ. ಈಗ ಮಕ್ಕಳಿಗೆ ಈ ರೂಮ್ಗಳು ಬಂದವೆ, ಇಂಗ್ಲೀಷ್ ಸ್ಕೂಲ್ ಬಂದೈತೆ. ಆಮೇಲೆ ಗ್ರಂಥಾಲಯದ್ದು ಕಟ್ಟಬೇಕು, ಕಂಪ್ಯೂಟರ್ ಕ್ಲಾಸ್ ಕಟ್ಟಬೇಕು. ಆಟ ಆಡೋಕ್ಕೆ ಮೈದಾನನೇ ಇಲ್ಲ. ಅಂಥದ್ರಲ್ಲಿ ಇವರು ಓವರ್ ಟ್ಯಾಂಕ್ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟು ನಾನೇ ಪರ್ಮಿಷನ್ ಕೊಟ್ಟಿರೋದು, ಯಾರು ಏನು ಕೆಮ್ಮಂಗಿಲ್ಲ ಅಂತ PDOಗಳು ನನ್ನೇ ಎದುರಿಸಿರು, ನನ್ನೇ ಭಯಪಡಿಸಿರು. ಇದು ನಮ್ಮ ತಾತ ದಾನವಾಗಿ ಕೊಟ್ಟಿರೋ ಜಮೀನು, ನಮ್ಮ ತಾತನ ಹೆಸರಲ್ಲೇ ಇದೆ. ಇದು ನಾವು ಕೊಟ್ಟಿರೋದು ಬಡ ಮಕ್ಕಳು. ಅಲ್ಲಿ ನಾವು ಸಾಯ್ತೀವಿ, ಎಲ್ಲರೂ ಸಾಯ್ತಾರೆ. ಈ ಸ್ಕೂಲು ಮತ್ತು ದೇವಸ್ಥಾನ ಇರೋದು ಬಡ ಮಕ್ಕಳಿಗೋಸ್ಕರ. ದಯವಿಟ್ಟು ನ್ಯಾಯ ಕೊಡಿಸ್ಬೇಕಾಗಿ.